ನಮಸ್ಕಾರ ಬಾಸ್, ವೆಲ್ಕಮ್ ಟು ಆಲ್ರೌಂಡರ್ ಕ್ಲಿಪ್ಸ್. ನಮ್ಮ ಮೇನ್ ಚಾನಲ್ ಆಲ್ರೌಂಡರ್ಸ್ ಅಲ್ಲಿರೋ ಪಾಡ್ಕಾಸ್ಟಿನ ಬೆಸ್ಟ್ ಕ್ಲಿಪ್ಸ್ನ ಈ ಚಾನಲ್ಗೆ ಹಾಕ್ತೀವಿ. ಸೊ 15ರಿಂದ 20 ನಿಮಿಷ ಅಥವಾ 8ರಿಂದ 12 ನಿಮಿಷದ ವಿಡಿಯೋಸು ಈಸಿಯಾಗಿ ಕನ್ಸ್ಯೂಮ್ ಮಾಡ್ಬೋದು. ಸೊ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ನ ಕೊಡ್ತಾನೆ ಇರಿ. ಗೌರ್ಮೆಂಟ್ ಏನ್ ಮಾಡ್ಬೇಕು ಅಟ್ ದಿಸ್ ಪಾಯಿಂಟ್? ಅದಕ್ಕೆ ಅಗ್ರೆಸಿವ್ ಸ್ಕಿಲ್ಲಿಂಗ್ ಆಗಬೇಕು. ನಾನು ನೋಡಿದ್ದೀನಲ್ಲ, ಅದಕ್ಕೆ ಸೆಟಪ್ಗಳಿಲ್ಲ, ಮೆಕ್ಯಾನಿಸಮ್ ಇಲ್ಲ ಸ್ಕಿಲ್ ಮಾಡೋದಕ್ಕೆ. ಪಾಪ ಡಿಗ್ರಿ ಮಾಡ್ತಾರೆ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ. ಅದು ಮಾಡಿದ ಮೇಲೆ ಅವ್ರಿಗೆ ಕಾಣಿಸೋದೊಂದೇ, PSI ಕೋಚಿಂಗ್ ಹೋಗ್ಬಿಡೋಣ, ಯಾವುದೋ ಒಂದು ಗೌರ್ಮೆಂಟ್ ಕೋಚಿಂಗ್ ತಗೋಣ, ಗ್ರೂಪ್ ಸಿ ಒಂದು ತಗೋಣ ಅಂತಂದ್ಬಿಟ್ಟು. ಅದಿಲ್ಲ ಅಂತಂದ್ರೆ ಅವ್ರ ಮನೇಲಿ ಹೊಲ ಇತ್ತು ಅಂತಂದ್ರೆ ಹೊಲದಲ್ಲೋ ಕೆಲಸ ಮಾಡೋಣ ಅಂತಂದ್ಬಿಟ್ಟು. ಪಾಪ ಅದನ್ನು ಮಾಡಕ್ ಬಿಡುತ್ತೆ ಅಲ್ವಲ್ಲ ಸರ್? ಅದನ್ನೂ ಇಲ್ಲ ಇವಾಗ. ಯಾಕಂದ್ರೆ ಎಷ್ಟೋ ಜನ ನಮ್ಮ ಇದರಲ್ಲೇ ಕಮೆಂಟ್ ಹಾಕಿರ್ತಾರೆ, ಎಲ್ಲ ನೋಡಿರ್ತೀವಿ, ಏನೋ ಇವ್ರಿಗೆ ರೈತರಿಗೆ ಹೆಣ್ಮಕ್ಳು ಕೊಡ್ತಿಲ್ಲ ಅಂತ ಕಮೆಂಟ್ ಹಾಕ್ತಾರೆ, ವಿಚ್ ಇಸ್ ಟ್ರೂ ಆಲ್ಸೋ ಅಂಡ್ ಇಟ್ ಇಸ್ ಕನ್ಸರ್ನಿಂಗ್ ಆಲ್ಸೋ. ನಾಳೆ ದಿನ ಏನೇ ಬಿದ್ರು ಊಟ ಅಂದು ಮಾಡ್ಲೇಬೇಕು ನಾವು. ಸೊ ಅದೊಂದು ಅಲ್ಲ, ದೀಸ್ ಆರ್ ಆಲ್ ಬಿಗ್ ಚಾಲೆಂಜಸ್ ಫಾರ್ ಪಾಲಿಸಿ ಮೇಕರ್ಸ್. ನಮ್ಮ ಪೊಲಿಟಿಷಿಯನ್ಸಿಗೆ ನಮ್ಮ ಪ್ರಯಾರಿಟೀಸ್ ಅದಾಗಿರ್ಬೇಕು. ಒಬ್ಬ MLA ಎಲೆಕ್ಟ್ ಆಗಿದ್ದಾನಂದ್ರೆ MLAದು ಫಸ್ಟ್ ಜವಾಬ್ದಾರಿ ಇದೆ. ನನ್ನ ಕಾನ್ಸ್ಟಿಟ್ಯೂಯನ್ಸ್ನಲ್ಲಿ ಇರೋ ಎಲ್ಲರಿಗೂ ಕೂಡ ಒಂದು ಒಳ್ಳೆ ಲೈಫ್ ಬೇಕು, ಎಂಪ್ಲಾಯ್ಮೆಂಟ್ ಬೇಕು, ಸ್ಕಿಲ್ ಬೇಕು ಅಂತಂದು. ಈಗಿರೋ ಮೆಜಾರಿಟಿ ಹಂಗೆ ಯೋಚನೆ ಮಾಡಲ್ಲ ಅವರು. ನನ್ನ ಫ್ಯಾಕ್ಟ್ರಿ, ನನ್ನ ಬಿಸ್ನೆಸ್ಸು. ಅವ್ರು ಬೆಂಗಳೂರಿಗೆ ಬಂದ್ವಿ ಅಂತಂದರೆ ಕಾನ್ಸ್ಟಿಟ್ಯೂಯನ್ಸಿ ಬಗ್ಗೆ ಅಲ್ಲ, ಅವರು ಇದ್ರ ಬಗ್ಗೆ. ಸೊ ದೇರ್ ಆರ್ ಸೋ ಮೆನಿ ಥಿಂಗ್ಸ್. ಪೊಲಿಟಿಕ್ಸ್ ಚೇಂಜ್ ಆಗಬೇಕು, ಸಿವಿಲ್ ಸರ್ವೆಂಟ್ಸ್ ಆ್ಯಟಿಟ್ಯೂಡ್ ಚೇಂಜ್ ಆಗಬೇಕು, ಆಮೇಲೆ ಪೇರೆಂಟ್ಸ್ ಮೆಂಟಾಲಿಟಿ ಚೇಂಜ್ ಆಗಬೇಕು. ರಿಸ್ಕ್ ಅವರ್ಸ್ ಸೊಸೈಟಿ ನಮ್ಮದು, ರಿಸ್ಕ್ ತಗೊಳಕ್ಕೆ ಬಿಡಲ್ಲ ನಾವು. ಲೀಡರ್ಸ್ನು ಮಾಡಕ್ ಬಿಡಲ್ಲ ಸರ್. ಯಾರು ಈಗ ಕಾಲೇಜಲ್ಲಿ ಎಲೆಕ್ಷನ್ ನಿಂತ್ಕೊಂತಿದ್ರೆ ನಿನ್ಗೇನ್ ಬೇಕು, ಸುಮ್ಮನೆ ಓದ್ಕೋ ಅಂತ. ಲೀಡರ್ಸ್ ಇಲ್ಲ ಅಂದ್ರೆ ಕಂಟ್ರಿ ಎಲ್ಲಿ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಪ್ರೊಟೆಸ್ಟ್ ಮಾಡಕ್ ಬಿಡಲ್ಲ, FIR ಆಗ್ಬಿಡ್ತದೆ, ನಾಳೆ ನಿಂದೇನೋ ಕರಿಯರ್ ಎಂಡ್ ಆಗ್ಬಿಡ್ತದೆ. ಸೊ ಹಿಂಗೆ ನಾವು ಅದೇ ಸೇಫ್ ಪ್ಲೇ ಮಾಡ್ತೀವಿ. ಆಗ್ಲೂ ಒಂದು ಆನ್ಸರ್ ಹೇಳಿದ್ನಲ್ಲ ನಾವು ಹೆಂಗೆ ಅಂತಂದ್ಬಿಟ್ಟು. ಇವೆಲ್ಲ ಚೇಂಜ್ ಆಗಬೇಕು ಅಂತಂದರೆ ವಿ ನೀಡ್ ಡ್ರಾಸ್ಟಿಕ್ ಮೆಜರ್ಸ್ ಬೇಕದು. ಆಮೇಲೆ AI ಈಸ್ ಏನಂತೀವಿ, ಒಂದು ಕೈಂಡ್ ಆಫ್ ಹೋಪ್ ಇಲ್ಲಿ. AI ಈಸ್ ಗಿವಿಂಗ್ ದಟ್ ಟೂಲ್ಸ್, ಬಟ್ ಅದನ್ನು ಯೂಸ್ ಮಾಡೋದು ಗೊತ್ತಿರಬೇಕಲ್ಲ. ಪಾಪ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಕಂಪ್ಯೂಟರ್ ನೋಡಿಲ್ಲ, ಲ್ಯಾಪ್ಟಾಪು ನೋಡಿಲ್ಲ, ಸ್ಮಾರ್ಟ್ ಫೋನು ನೋಡಿಲ್ಲ. AI ತಗೊಂಡು ಏನು ಮಾಡ್ತಾರೆ ಅವರು? ರೈಟ್. ಈವನ್ ಫ್ಯಾಕ್ಟ್ರೀಸ್ಗಳಲ್ಲಿ ಕ್ಯಾಮ್ರಾ ಹಾಕಿ ಟ್ರೈನ್ ಮಾಡಕ್ಕೆ ಅವ್ರದ್ದು ಸ್ಕಿಲ್ಸ್ ಎಲ್ಲ ಕಲ್ಸ್ಕೋತಾರೆ. ಕ್ಯಾಮ್ರಾ ಹಾಕಿದ್ದಾರೆ ಸರ್ ಇವಾಗ. ಅಂದ್ರೆ ನಾಳೆ ನೆಕ್ಸ್ಟ್ ಇವಾಗ ಗಾರ್ಮೆಂಟ್ ವರ್ಕರ್ಸ್ಗೆ ಆಗಿರ್ಲಿ, ಯಾವ್ದೋ ಎಂಬ್ರಾಯ್ಡ್ರಿ ಏನ್ ಮಾಡ್ಬೇಕು, ಏನು ಹಂಗೆ ಹಿಂಗೆ ಅಂತ ನೋಡ್ಕೊಳಕ್ಕೆ ಕ್ಯಾಮ್ರಾ ಹಾಕಿ ಅದನ್ನ ರೆಕಾರ್ಡ್ ಮಾಡ್ತಿದ್ದಾರೆ ಇವಾಗ. ಓವರ್ ದ ಪೀರಿಯಡ್ ಆಫ್ ದ ಟೈಮ್ ಇಮ್ಯಾಜಿನ್, ಒಂದು ಗಾರ್ಮೆಂಟ್ ಎಕನಾಮಿ ಇಸ್ ಹ್ಯೂಜ್. ಎಷ್ಟೊಂದ್ ಜನ ಹೆಣ್ಮಕ್ಳಿಗೆ ಇವತ್ತು ಏನೋ ಚೀಟಿ ಕಟ್ತಾ ಇದಾರೆ, ಮನೇಲಿ ಊಟ ಮಾಡ್ತಿದಾರೆ, 3-4 ಜನ ಮಕ್ಳು ಸಾಕ್ತಿದಾರೆ ಅಂದ್ರೆ ಇಟ್ಸ್ ಬಿಗ್ ಎಕನಾಮಿ. ಅದು ಹೋಯ್ತು ಅಂತಂದ್ರೆ ಅವ್ರದ್ದು ಥಿಂಕಿಂಗ್ ನೆಕ್ಸ್ಟ್ ಲೆವೆಲ್ ಇದೆ. ಏನೇ ಅವರು AI ಕಂಪ್ನೀಸ್ ಇದಾವಲ್ಲ, ನಾವು ಎಂಬಾಡಿಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನೆಕ್ಸ್ಟ್ ಬರ್ತಾರೆ. ದಟ್ ಈಸ್ ನಥಿಂಗ್ ಬಟ್ ಹ್ಯೂಮನಾಯ್ಡ್ ರೋಬೋಟ್ಸ್. ರೋಬೋಟಲ್ಲಿ AI ಹಾಕೋದು. ಈಗ ಹ್ಯೂಮನಾಯ್ಡ್ ರೋಬೋಟ್, ಇವಾಗ ನಾವು 3 ಜನ ಮಾತಾಡ್ತಾ ಇದ್ದೀವಿ, ಅಲ್ಲೊಂದು ರೋಬೋಟ್, ಹ್ಯೂಮನಾಯ್ಡ್ ರೋಬೋಟ್ ಕೂತ್ಕೊಂಡಿದೆ ಅನ್ಕೊಳ್ಳಿ. ಇಟ್ ವಿಲ್ ಅಬ್ಸರ್ವ್ ಎವ್ರಿಥಿಂಗ್, ನಾಟ್ ಜಸ್ಟ್ ವಾಚಿಂಗ್. ಕ್ಯಾಮ್ರಾ ಹಾಕಿ ವಾಚ್ ಮಾಡೋದಲ್ಲ, ಇಟ್ ಪ್ರಾಸೆಸಸ್, ಇಟ್ ಥಿಂಕ್ಸ್, ಇಟ್ ಡಿಸೈನ್ಸ್, ಇಟ್ ಕ್ರಿಯೇಟ್ಸ್ ಇಟ್ಸ್ ಓನ್ ವೇ ಫಾರ್ವರ್ಡ್. ಎಲ್ಲ ಪರ್ಮ್ಯುಟೇಷನ್ ಕಾಂಬಿನೇಷನಲ್ಲಿ ನಾನು ಯಾಕೆ ಹಿಂಗೆ ಕೈ ಇಟ್ಕೊಂಡಿದ್ದು, ಹಿಂಗೆ ಮಾಡ್ತಾ ಇದ್ದೀನಿ, ನೀವು ಯಾಕೆ ಕೈ ಕಟ್ಟಿದ್ದೀರಿ, ನೀವು ಯಾಕೆ ಹಿಂಗೆ ಇಟ್ಕೊಂಡಿದ್ದೀರಿ, ನೀವೇ ಕಣ್ಣಾಗ್ಲ ಮಾಡಿದ್ರಿ, ಯಾಕೆ ಸ್ಮೈಲ್ ಮಾಡಿದ್ರಿ. ಅಲ್ಟಿಮೇಟ್ಲಿ ಹ್ಯೂಮನ್ ಬಿಹೇವಿಯರ್ ಇದೆಯಲ್ಲ, ಅದು ನೆಕ್ಸ್ಟು ಬಂದು ಹ್ಯೂಮನ್ ಕಾನ್ಷಿಯಸ್ನೆಸ್. ಅದು ನೆಕ್ಸ್ಟ್ ಲೆವೆಲ್. ಅದು ಹ್ಯೂಮನ್ ಬಿಹೇವಿಯರ್, ದ ವೇ ವಿ ಇಂಟ್ರಾಕ್ಟ್, ದ ವೇ ವಿ ಬಿಹೇವಿಯರ್ ಇದೆಯಲ್ಲ, ಮೇನ್ ಇಂಟೆನ್ಷನ್ ಅದು ಅಂತ. ನನ್ನ ಹ್ಯೂಮನಾಯ್ಡ್ ರೋಬೋಟ್ಸ್ ಬರೋದು ನಮ್ಮ ಹೆಲ್ಪ್ ಮಾಡೋದಕ್ಕಲ್ಲ, ಯಾರು ನಮ್ಮ ಎಲ್ಡರ್ಲಿ ಪೀಪಲ್ ಇದೆ, ಅದಿಲ್ಲ ಅಂತಂದಲ್ಲ. ಬಟ್ ವೆನ್ ಇಟ್ ರೋಮ್ಸ್, ವೆನ್ ಇಟ್ ಲಿವ್ಸ್ ವಿತ್ ಅಸ್, ರೈಟ್. ಪ್ರೈವಸಿ ಅನ್ನೋದು ಹೋಯ್ತು, ಇದು ಮಾಡ್ತದೆ. ಆಮೇಲೆ ನಾಟ್ ಜಸ್ಟ್ ದಿ ಜಾಬ್ಸ್. ಒಂದು ನೀವು ಗಾರ್ಮೆಂಟ್ ವರ್ಕರ್ಸ್ ಹೇಳಿದ್ರಿ, ಅಲ್ಟಿಮೇಟ್ಲಿ ಒಂದು ಪಾಯಿಂಟ್ ಕಮ್ಸ್ ಅಂತಂದರೆ ಆ ಬೌಂಡ್ರಿ ಬ್ಲರ್ ಆಗ್ತದೆ ಹ್ಯೂಮನ್ನಿಗೂ ಹ್ಯೂಮನಾಯ್ಡ್ ರೋಬೋಟಿಗೂ. ಅದಕ್ಕೆ ಹ್ಯೂಮನ್ ಥರ ಸ್ಕಿನ್ ಹಾಕೋದು ಕಷ್ಟ ಅಲ್ಲ ಇವಾಗ, ಆಯಿತಾ. ನಾನು ಟಚ್ ಮಾಡಿದರೆ ನನಗೇ ಟಚ್ ಆಗೋ ರೀತಿಯಲ್ಲಿ ಅದಕ್ಕೆ ಒಂದು ಸೆನ್ಸೇಷನ್ ಕೊಡೋದು ಇಟ್ಸ್ ನಾಟ್ ಎ ಡಿಫಿಕಲ್ಟ್, ರೈಟ್. ಎಕ್ಸಾಕ್ಟ್ ಹ್ಯೂಮನ್ ಥರ ರೆಸ್ಪಾಂಡ್ ಮಾಡೋದು ಇಟ್ಸ್ ನಾಟ್ ಡಿಫಿಕಲ್ಟ್. ಇವೆಂಚುಲಿ ದಟ್ ವಿಲ್ ಆಲ್ಸೋ ಹ್ಯಾಪನ್. ಅದು ಶುರು ಆಗ್ಬಿಡ್ತದೆ. ಒಂದು ಮೂವಿ ನೋಡಿರ್ಬೇಕು, ಹರ್ ಅಂತಂದು ಒಂದು ಮೂವಿ ಬಂದಿತ್ತು. ಇಟ್ಸ್ ಎ ಓಲ್ಡ್ ಮೂವಿ, ಲೈಕ್ ಅದು 15 ವರ್ಷದಿಂದ ನಮ್ಮ ಹರ್ HER ಹರ್. ಒಂದು ಸಾಫ್ಟ್ವೇರ್ ಇರ್ತೈತೆ, ಸ್ಕಾರ್ಲೆಟ್ ಜೋಹಾನ್ಸನ್ ಅದು, ಮತ್ತೆ ಜೋಕಿಮ್ ಫಿನಿಕ್ಸ್, ಜೋಕರ್ ಹೀರೋ, ಅವ್ರದ್ದು ಮೂವಿ ಇದೆ ಅದು. ಅದಾದಮೇಲೆ ಎಷ್ಟೊಂದು ಬಂದಿದ್ದಾವೆ, ಐ ರೋಬೋಟ್ ಅಂತೆ, ಮದರ್ ಅಂತೆ, ಈ ಥರ ಎಲ್ಲ ಬಂದಿದ್ದಾವೆ. ಬಟ್ ಹ್ಯೂಮನ್ಸಿಗೂ ರೋಬೋಟ್ಸಿಗೂ ಹೊಸ ಸೊಸೈಟಿ ಕ್ರಿಯೇಟ್ ಆಗುತ್ತೆ. ಈ ನಮ್ಮ ಇಂಡಿಯಾದಲ್ಲಿ ವಿಯರ್ಡ್ ಸೊಸೈಟಿ ಬರುತ್ತೆ. ಅಮ್ಮ, ನಾನು ಹುಡುಗನ ಮದುವೆ ಆಗಲ್ಲ, ನಾನು ಇವನ ಮೇಲೆ ಲವ್ ಆಗಿಬಿಟ್ಟಿದೆ, ಐ ಆಮ್ ಲಿವಿಂಗ್ ವಿತ್ ರೋಬೋಟ್, ಲಿವ್ ಇನ್ ದ ರಿಲೇಷನ್ಶಿಪ್ ವಿತ್ ರೋಬೋಟ್ಸ್, ಮೈ ಬೆಸ್ಟ್ ಕಂಪ್ಯಾನಿಯನ್, ಮೈ ಬೆಸ್ಟ್ ಫ್ರೆಂಡ್. ಮಕ್ಕಳು ಹೇಳೋಕೆ ಶುರು ಮಾಡ್ಕೊತವೆ,
ಹಿಂಗೆ ಸೋಷಿಯಲ್ ಕಾನ್ಸಿಕ್ವೆನ್ಸಸ್ ಇಟ್ ಲುಕ್ಸ್ ಯೂಟೋಪಿಯನ್ ಥರ ಸೈನ್ಸ್ ಫಿಕ್ಷನ್ ಅಂತ ಅನ್ಸುತ್ತೆ. ಕರೆಕ್ಟ್. ಹಿಂಗಿಲ್ಲ ಇದು. ಹಂಗೆ ಆಗ್ತಾ ಇದೆ. ನೀವು ರೋಬೋಟ್ಸ್ ವಿಡಿಯೋಗಳು ನೋಡಿದರೆ ಎಷ್ಟು ಎಜಿಲಿಟಿ ಅಂತ ಹೇಳ್ತೀವಲ್ಲ, ಹ್ಮ್. ಎಲ್ಲ ಹ್ಯೂಮನ್ ಲೈಕ್ ಮೂಮೆಂಟ್ಸ್ನ ಅವ್ರು ಮಾಸ್ಟರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವಾಗ. ಹ್ಮ್. ಸೊ ನೆಕ್ಸ್ಟು ವೆನ್ ದೇ ಕಮ್ ಅಮಾಂಗ್ ಅಸ್, ಅದರದ್ದೇ ಒಂದು ಇಂಡಸ್ಟ್ರಿ ಕ್ರಿಯೇಟ್ ಆಗುತ್ತೆ. ಅವಕ್ಕೆ ಹೆಂಗೆ ಬಟ್ಟೆ, ಅವು ಫ್ಯಾಷನ್ ಶೋ ಕ್ರಿಯೇಟ್ ಆಗ್ತದೆ, ಸ್ಪೋರ್ಟ್ಸ್ ಕಾಂಪಿಟೇಷನ್ಸ್ ಕ್ರಿಯೇಟ್ Correct, ಆಗ್ತದೆ, ರೈಟ್. ಅದರದ್ದೇ ಒಂದು ಇಂಡಸ್ಟ್ರಿ ಕ್ರಿಯೇಟ್ ಆಗ್ತದೆ, ಅದರದ್ದೇ ಒಂದು ಸೊಸೈಟಿ ಕ್ರಿಯೇಟ್ ಆಗ್ತದೆ, ರೈಟ್. ನಾನು ಇವೆಲ್ಲ ಇಮ್ಯಾಜಿನ್ ಮಾಡ್ಕೋಬೇಕಾದ್ರೆ ಅಗೇನ್ ಇಟ್ ಇಸ್ ಟಾಪ್ 1-2% ಇರ್ತದೆ. ಬಾಟಮ್ ಏನಿದೆಯಲ್ಲ ನಮ್ಮ ದೇಶ, ಸ್ಲೇವರಿಗೆ ಹೋಗ್ಬಿಡ್ತದೆ. ನನಗೆ ಟಾಕಿಂಗ್ ಅಬೌಟ್ ಅನ್ಎಂಪ್ಲಾಯ್ಮೆಂಟ್. ಕರೆಕ್ಟ್. ಬಟ್ ಇವೆಂಚುಲಿ ಕೈಂಡ್ ಆಫ್ ಸ್ಲೇವ್ಸ್ ಆಗ್ಬಿಡ್ತೀವಿ ಅನ್ನೋದು ನನ್ನ ಭಯ. ಸರ್, ಕರ್ನಾಟಕದಲ್ಲಿ ಒಂದು ಇನ್ವಿಸಿಬಲ್ ಲೈನ್ ಅಂತ ಇದೆ. ಹಾಂ, ದಾವಣಗೆರೆ ಅಂತಾನೆ ಆ ಒಂದು ಲೈನ್ ತೊಗೊಳ್ಳೋಣ. ಅದು ಹೆಂಗೆ ಪಾಸ್ ಆಗುತ್ತೆ ಅಂದರೆ ಅದ್ರ ಮೇಲೆ ಡೆವಲಪ್ಮೆಂಟೇ ಇಲ್ಲ, ಅದ್ರ ಕೆಳಗಡೆ ಫುಲ್ ಡೆವಲಪ್ಮೆಂಟ್ ಇದೆ ಅಂತ. ಇನ್ ಟರ್ಮ್ಸ್ ಆಫ್ ಎವ್ರಿಥಿಂಗ್, ಇಟ್ ಮೈಟ್ ಬಿ ಪರ್ ಕ್ಯಾಪಿಟಲ್ ಇನ್ಕಮ್, ಪಾಪ್ಯುಲೇಷನ್ ರೇಷಿಯೋ, ಗರ್ಲ್ಸ್ ಟು ಬಾಯ್ಸ್ ಇರ್ಬೋದು, ಪರ್ ಕ್ಯಾಪಿಟಾ ಇನ್ಕಮ್ ಇರ್ಬೋದು, ಎಲ್ಲದು ಆ ಒಂದು ಲೈನ್ ಮೇಲೆ ಏನೂ ಇಲ್ಲ, ಕೆಳಗಡೆ ಎಲ್ಲ ಇದೆ. ಐರನಿ ಏನಂದರೆ ಆ ಲೈನ್ ಮೇಲೆಯಿಂದ ಭಾಳ ಜನ ಲೀಡರ್ಸ್ ಬಂದಿದ್ದಾರೆ. ರೆವೆನ್ಯೂ ಮಿನಿಸ್ಟರ್ಸ್ ಆಗಿದ್ದಾರೆ, ಅಗ್ರಿಕಲ್ಚರ್ ಮಿನಿಸ್ಟರ್ಸ್ CM ಗಳು ಆಗಿದ್ದಾರೆ, CMಗಳಾಗಿದ್ದಾರೆ, ಫಂಡ್ಸ್ಗಳು ಹೋಗಿದೆ, ಎಲ್ಲ ಹೋಗಿದೆ. ಬಟ್ ಸ್ಟಿಲ್ ಆ ಒಂದು ಲೈನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಇಷ್ಟು ಡಿವೈಡ್ ಹೆಂಗಾಯ್ತು ಕರ್ನಾಟಕದಲ್ಲಿ? ಬೇಸಿಕಲಿ ಇನ್ಇಕ್ವಾಲಿಟಿ, ಅಸಮಾನ. ನಾರ್ತ್ ಕರ್ನಾಟಕ, ಸೌತ್ ಕರ್ನಾಟಕ, ಸಿಂಪಲ್ ಸರ್. ಸಿ ಹಿಸ್ಟಾರಿಕಲ್ ರೀಸನ್ಸ್ ಇದೆ, ಕಲ್ಚರಲ್ ರೀಸನ್ಸ್ ಇದೆ, ಸಮ್ ಜಿಯೋಗ್ರಫಿಕಲ್ ರೀಸನ್ಸು ಇದೆ. ಹ್ಮ್. ಬೆಂಗಳೂರು ಯಾವಾಗ ಈ ಕ್ಯಾಪಿಟಲ್ ಆಗಿ ಡೆವಲಪ್ ಆಗ್ತಾ ಹೋಯ್ತಲ್ಲ, ಎವ್ರಿಥಿಂಗ್ ಅಟೆನ್ಷನ್ ಶಿಫ್ಟೆಡ್ ಇಯರ್. ಬೆಂಗಳೂರಲ್ಲಿ ಆ ರೀತಿ ಇನ್ಸ್ಟಿಟ್ಯೂಷನ್ಸ್ ಕ್ರಿಯೇಟ್ ಆದವು, ಆಪರ್ಚುನಿಟೀಸ್ ಕ್ರಿಯೇಟ್ ಆದವು, ಸ್ಪಾಂಜ್ ಥರ ಕ್ರಿಯೇಟ್ ಆಗೋಯ್ತಿತ್ತು. ನಾಟ್ ಓನ್ಲಿ ಕರ್ನಾಟಕ, ಇದರಲ್ಲಿ ಎಲ್ಲ ಕಡೆಯಿಂದನೂ ಹಿಂಗೆ ಬರೋದಕ್ಕೆ ಶುರು ಆದರು. ಪೊಲಿಟಿಕ್ಸು ಹಂಗೆ ಆಗೋಯ್ತು, ಪೊಲಿಟಿಕಲ್ ಕ್ಯಾಪಿಟಲ್ ಆಯ್ತಲ್ಲ. ನಮ್ಮ MLA ಕಲಬುರ್ಗಿ ಅಥವಾ ಚಿತ್ತಾಪುರದಲ್ಲಿ ಕೂತ್ಕೊಂಡು, ಅಥವಾ ರಾಯಚೂರು, ಎಲ್ಲೋ ಒಂದು ಕಡೆ ಕೂತ್ಕೊಂಡು ಕೆಲಸ ಮಾಡಬೇಕಾಗಿರೋರು, ದೇ ಸ್ಪೆಂಡ್ ಹ್ಯೂಜ್ ಟೈಮ್ ಬೆಂಗಳೂರು. ಒಂದು ಕಾನ್ಸ್ಟಿಟ್ಯೂನ್ಸಿ ಟೈಮೇ ಕೊಡಲ್ಲ. ಎಲ್ಲರದ್ದು ಸದಾಶಿವನಗರದಲ್ಲೋ, ಡಾಲರ್ಸ್ ಕಾಲೇಜ್ನಲ್ಲೋ ಎಲ್ಲ ಪಾಶ್ ಬಂಗ್ಲೆ ಇದೆ. ಆಮೇಲೆ ಅದು ಏನು ಹೈದರಾಬಾದ್ ಕರ್ನಾಟಕ ಅಂತ ಇದ್ವಿ, ಆಮೇಲೆ ಅದನ್ನ ಕಲ್ಯಾಣ ಕರ್ನಾಟಕ ಅಂತಂದು. ಅದು ಇಟ್ ವಾಸ್ ಎ ಡಿಪ್ರೈವ್ಡ್ ರೀಜನ್ ಮುಂಚೆಯಿಂದನೂ ಆ ಭಾಗದಲ್ಲಿ. ಈ ಕಡೆ ಏನಾಯಿತು, ಡ್ಯಾಮ್ಗಳು ಬಿಲ್ಡ್ ಆದವು. ಈ ಕಡೆ ಮೈಸೂರು ರೂಲರ್ಸು ದೇವರ್ ಲೈಕ್ ಸಮ್ ವಿಷನರಿ ಇದ್ದರು, ವೆಲ್ಫೇರ್ ಅಪ್ರೋಚ್ ಇತ್ತು. ಸೊ ಈ ಭಾಗನ ಚೆನ್ನಾಗಿ ನೋಡ್ಕೊಂಡ್ರು. ಅಲ್ಲಿ ಎಕ್ಸ್ಪ್ಲಾಯ್ಟೇಷನ್, ಇವ್ರನ್ನ ಬಡಿ ಕೊಲೆ ಮಾಡು, ಸುಲಿಗೆ ಮಾಡು, ನಿಜಾಮ್ಸ್ ಏನಿದ್ರಲ್ಲ, ಅವ್ರು ಇದನ್ನು ದೇ ಡಿಪ್ರೈವ್ಡ್ ದ ಎಂಟೈರ್ ರೀಜನ್, ದೇ ಕೆಪ್ಟ್ ಇನ್ ಪವರ್ಟಿ. ಅದಕ್ಕಿಂತ ಮುಂಚೆ ಏನು ಸುಲ್ತಾನೇಟ್ಸ್ ಇದ್ವು, ಹಿಂಗೆ ಏನು ವಿಜಯನಗರ ಎಂಪೈರ್ ಕೊಲಾಪ್ಸ್ ಆದ ತಕ್ಷಣ ಈ ಫುಲ್ ಇಟ್ ವೆಂಟ್ ಬ್ಯಾಕ್ವರ್ಡ್. ಅದಾದಮೇಲೆ ಈ ಕಡೆ ಭಾಗ ಡೆವಲಪ್ ಆಗ್ತಾ ಹೋಯ್ತು. ಏನು ಬೆಂಗಳೂರು ಮೈಸೂರು ಈ ಬೆಲ್ಟ್ ಇದೆಯಲ್ಲ, ಹಿಂಗಾಯ್ತು. ಸೊ ಅದು ಸ್ಟೇಟ್ ವುಡ್ ಬಂದ ಮೇಲೆ ಅದನ್ನು ಬ್ರಿಡ್ಜ್ ಮಾಡಬೇಕಿತ್ತು. ನಾವು ಫೋಕಸ್ ಬೆಂಗಳೂರು ಕಡೆನೇ ಆಯಿತು. ಏನೇ ಫಂಡ್ಸು ಡೆವಲಪ್ಮೆಂಟ್ ಆದರೂ ಇದನ್ನು ಡೆವಲಪ್ ಮಾಡ್ಕೊಂಡು ಹೋದ್ವಿ ಹೊತ್ತು ಅದನ್ನು ಮಾಡಲಿಲ್ಲ. ಓನ್ಲಿ ಆರ್ಟಿಕಲ್ 371J ಇಂಟ್ರೊಡ್ಯೂಸ್ ಆದಾಗಿಂದ ದೇರ್ ಈಸ್ ಸಮ್ ವಿಸಿಬಲ್ ಇದು. ಆಮೇಲೆ ಏನು ನಾವು ಕಲ್ಯಾಣ ಕರ್ನಾಟಕ ಡೆವಲಪ್ಮೆಂಟ್ ಅಥಾರಿಟಿ ಮಾಡಿದ್ದೀವಿ, ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ. ಆಮೇಲೆ ಬೆಳಗಾವಿನಲ್ಲಿ ಏನಲ್ಲ ಅಲ್ಲೊಂದು ಸುವರ್ಣಸೌಧ ಮಾಡಿದಾಗಿಂದ ಅದು ಸಿಂಬಾಲಿಕ್, ಅದು ಬೇಸಿಕಲಿ ಸುಮ್ಮನೆ ಹೋಗಿ ಟೈಮ್ ವೇಸ್ಟ್ ಮಾಡಿ ಬರೋದು ಹಂಗಾಗ್ಬಿಟ್ಟಿದೆ ಅದು. ಕರೆಕ್ಟ್. ಹಾಂ, ಬಟ್ ಈಗಲೂ ನೀವು ನಾನು ಅಬ್ಸರ್ವ್ ಮಾಡಿದ್ದೀನಿ, ಇತ್ತೀಚೆಗೆ ತುಂಬ ಟ್ರಾವೆಲ್ ಮಾಡ್ತೀನಲ್ಲ, ನೀವು ದಾವಣಗೆರೆಯಿಂದ ಸ್ವಲ್ಪ ಹಿಂಗೆ ಪಾಸ್ ಆಗ್ತಿದ್ದಂಗೆ ಹಳ್ಳಿಗಳ ಮೇಲೆ ಹೋದರೆ ಬೆಳಗ್ಗೆ 5ರಿಂದ 6 ಗಂಟೆ ಚೊಂಬು ಹಿಡ್ಕೊಂಡು ಹೋಗೋರ ಸಂಖ್ಯೆ ಜಾಸ್ತಿ ಇರುತ್ತೆ. ಹಾವೇರಿ ಸೈಡ್ ಸರ್, ಎಲ್ಲ ಬಿಜಾಪುರ, ಕುಷ್ಟಗಿ, ಫ್ರಮ್ ದಟ್ ಕೊಪ್ಪಳ, ನೀವು ಇಂಟರ್ನಲ್ ಹಿಂಗೆ ಹೋಗ್ತಾ ಹೋದರೆ ಇವತ್ತು ಕೂಡ ಹಳ್ಳಿನಲ್ಲಿ 50ರಿಂದ 60% ಜನಕ್ಕೆ ಟಾಯ್ಲೆಟ್ ಇಲ್ಲ, ಬೇಸಿಕ್, ರೈಟ್. ಅಗ್ರಿಕಲ್ಚರ್ ಇನ್ಕಮ್ ಈಸ್ ವೆರಿ ಲೋ. ಆಮೇಲೆ ಕೂಲಿ ಮಾಡೋರ ಸಂಖ್ಯೆನೇ ಜಾಸ್ತಿ. ಈಗಲೂ ಮೈಗ್ರೆಂಟ್ಸ್ ಎಲ್ಲ ಬರೋದು ಆ ಭಾಗದಿಂದನೇ. ನಮಗೆ ಕನ್ಸ್ಟ್ರಕ್ಷನ್ ವರ್ಕರ್ಸು ಅವರೆಲ್ಲ ಏನು ಬರುತ್ತಲ್ಲ ಇವಾಗಲೂ ಬರೋಂಥದ್ದು ಅವರು. ಸೊ ಇಟ್ ಈಸ್ ಬಿಕಾಸ್ ಆಫ್ ದಿ ಪೊಲಿಟಿಷಿಯನ್ಸ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ಸ್ ಪಾಲಿಸೀಸ್ ಹಿಂಗೆ ಆಗ್ತಾ ಬಂದಿರೋದು. ಬಟ್ ವೆರಿ ಅನ್ಫಾರ್ಚುನೇಟ್. ಬಟ್ ಅಲ್ಲಿ ಪೊಲಿಟಿಷಿಯನ್ಸ್ ನೋಡಿ ಅಲ್ಟ್ರಾ ರಿಚ್ ಆಗಿದ್ದಾರೆ. ಅವ್ರಿಗೆ ವಿಷನ್ ಇಲ್ಲ. ಆ ಭಾಗದಲ್ಲಿ ಇರೋರು ಸಿಕ್ಕಾಬಟ್ಟೆ ರಿಚ್ ಆಗಿದ್ದಾರೆ. ನೀವು ಬೀದರಿಂದ ಸ್ಕ್ಯಾನ್ ಮಾಡ್ಕೊಂತ ಒಂದೊಂದು ಜಿಲ್ಲೆನಲ್ಲಿ ಒಬ್ಬರು ಇರ್ತಾರೆ, ರೈಟ್. ಪೊಲಿಟಿಕ್ಸಿಂದ ರಿಚ್ ಆದಾರ ಅವರೆಲ್ಲ. ಹೌದು. ವಾಪಸ್ ಏನು ಕೊಡಬೇಕಿತ್ತು ಅವ್ರಿಗೆ ಕೊಟ್ಟಿಲ್ಲ ಜನಗಳಿಗೆ. ಐ ವಿಲ್ ಬ್ಲೇಮ್ ಪೊಲಿಟಿಷಿಯನ್ಸ್ ನನ್ನ ಕೇಳಿದರೆ. ಸರಿ ಸರ್, ಓಕೆ. ಇವಾಗ ಏನಾಗಿದೆ, ಎಲ್ಲ ಗೌರ್ಮೆಂಟ್ಸ್ ಬಂದ್ರೂ ಫುಲ್ ಡೆಪ್ತಲ್ಲಿ ಹೋಗದೆ ಇದ್ರು, ದೇ ಕೆಪ್ ಬ್ಲೇಮಿಂಗ್ ಆನ್ ದ ಪ್ರೀವಿಯಸ್ ಗೌರ್ಮೆಂಟ್. ಅವ್ರು ಬಂದ್ ಮಾಡೋದ್ರು, ಅದಕ್ಕೆ ಇದಾಯಿತು, ಇವ್ರು ಬಂದ್ ಮಾಡೋದ್ರು, ಇದಾಯಿತು. ಇವಾಗ ಈ ಒಂದು ಪಾಯಿಂಟ್ 2026ನ ಒಂದು ಲೈನ್ ಅಂತ ಇಟ್ಕೊಂಡ್ರೆ,
ನೆಕ್ಸ್ಟ್ 10 ಇಯರ್ಸ್ ಕೇಳಿದ್ರಲ್ಲ, ವಾಟ್ ಈಸ್ ಯುವರ್ ವಿಷನ್ ಫಾರ್ ದ ನೆಕ್ಸ್ಟ್ 10 ಇಯರ್ಸ್ ಅಂತ. 2036 ಅನ್ನೋಷ್ಟೊತ್ತಿಗೆ ಡು ಯು ಥಿಂಕ್ ನಾರ್ತ್ ಕರ್ನಾಟಕ ಇನ್ನೂ ಹೀಗೆ ಇರುತ್ತೆ ಅಂತ? ಮೋಸ್ಟ್ ಲೈಕ್ಲಿ ಅಂದರೆ ಸ್ವಲ್ಪ ಚೇಂಜ್ ಆಗುತ್ತೆ. ಹೆಂಗೆ ಅಂದರೆ ಈಗ ತುಂಬ ಜನ ಡಾಕ್ಟರ್ಸ್ ಬರ್ತಾ ಇದ್ದಾರೆ, ಹ್ಮ್. ರಿಸರ್ವೇಷನ್ ಹೆಲ್ಪ್ ಆಗ್ತಾ ಇದೆ. ಬಟ್ ಗೌರ್ಮೆಂಟ್ ರಿಕ್ರೂಟ್ಮೆಂಟ್ ಇಲ್ಲದೆ ಇರೋದ್ರಿಂದ ಅಲ್ಲಿ ಆಕಾಂಕ್ಷಿಗಳು ಜಾಸ್ತಿ ಇರೋದು ಧಾರವಾಡ ಭಾಗದಲ್ಲಿ. ಧಾರವಾಡದಲ್ಲಿರೋರೆಲ್ಲ ಎಲ್ಲ ಕಲ್ಯಾಣ ಕರ್ನಾಟಕದಿಂದ ಬಂದಿರೋರು. ಧಾರವಾಡ ಕಲ್ಯಾಣ ಕರ್ನಾಟಕ ಬರಲ್ಲ, ಕಲ್ಯಾಣ ಕರ್ನಾಟಕದಿಂದ ಬರೋಲ್ಲ ಬಿಜಾಪುರ ಧಾರವಾಡದಲ್ಲಿ ಕಾನ್ಸಂಟ್ರೇಟ್ Okay, ಆಗಿದ್ದಾರೆ. ಧಾರವಾಡ. ಕಲಬುರಗಿ ಬಿಜಾಪುರ ಧಾರವಾಡದಲ್ಲಿ ಎಲ್ಲ ಆಕಾಂಕ್ಷಿಗಳೆಲ್ಲ ಅವ್ರ ಸಿಚುವೇಶನ್ ಇಂಪ್ರೂವ್ ಆಯಿತು, ಒಳ್ಳೆ ಜಾಬ್ ಸಿಕ್ತು ಅಂದರೆ ದೇ ವಿಲ್ ಗಿವ್ ಬ್ಯಾಕ್ ಟು ದಿ ಸೊಸೈಟಿ. ಸ್ವಲ್ಪ ಏನೋ ಮಾಡ್ಕೊಳ್ತಾರೆ. ಅಟ್ಲೀಸ್ಟ್ ಅವರಿಗೆ ಆ ಥರನಾದರೂ ನಾವು ಒಳ್ಳೆ ಎಜುಕೇಷನ್ ಒಳ್ಳೆ ಆಪರ್ಚುನಿಟೀಸ್ ಮಾಡ್ಬೋದು. ಇದನ್ನೂ ಆಗಲಿಲ್ಲ ಅಂತಂದರೆ, ಅವರಿಗೆ ಜಾಬ್ ಇಲ್ಲ, ಅನ್ಎಂಪ್ಲಾಯ್ಮೆಂಟ್ ಕಂಟಿನ್ಯೂ ಆಗ್ತದೆ ಅಂತಂದರೆ, ಕಂಟಿನ್ಯೂ ಆಗೋದಲ್ಲ ವರ್ಸ್ ಆಗುತ್ತೇನೋ ಅಂತ ನನ್ನ ಭಯ. ಈಗಿರೋದು ಇನ್ನೂ ವರ್ಸ್ ಆಗ್ತಾ ಹೋಗ್ತದೆ. ಈಗ ಕ್ವಿನ್ ಸಿಟಿ ಅಂತಂದು ಮಾಡ್ತಿದ್ದಾರೆ. ಬೆಂಗಳೂರಲ್ಲಿ ಯಾಕೆ ಮಾಡ್ತೀರಿ ನೀವು? ಅಲ್ಲೋಗಿ ಮಾಡಿ. ಕ್ವೀನ್ ಸಿಟಿ ಅಂತ ಅಲ್ಲ ಕ್ವೀನ್ ಕ್ವಿನ್ ಬೆಂಗಳೂರು ಆಚೆ ಒಂದು ನಾಲೆಜ್ ವೆಲ್ನೆಸ್ ಓಕೆ, ಇನ್ಫಾರ್ಮೇಶನ್ ಸಿಟಿ ಅಂತ KWIN. KWIN ಅಂತಂದು Okay. ಕ್ವಿನ್ ಸಿಟಿ ಅಂತಂದು ಮಾಡ್ತಿದ್ದಾರೆ. ಅದೊಂದು ಹಬ್ ಮಾಡ್ಬೇಕಂತ. ಕರೆಕ್ಟ್. ಗ್ಲೋಬಲ್ ಯೂನಿವರ್ಸಿಟೀಸು, ಗ್ಲೋಬಲ್ ಹೆಲ್ತ್ Tech parks ಎಲ್ಲ ಒಂದೇ ಕಡೆ. ಎಲ್ಲ ಕಡೆ ಬಂದ್ಬಿಟ್ಟು ಒಂದು ಸಿಟಿ ಅಂತ. ಆಚೆ ಹೋಗೋದು, ಅದರಿಂದ ಆಚೆ ಹೋಗೋದು ಬೇಡ ಅಂತ. ಅಹಮದಾಬಾದ್ ಗುಜರಾತ್ ಅಲ್ಲಿ ಒಂದು ಮಾಡಿದಲ್ಲ ಗಿಫ್ಟ್ ಸಿಟಿ ಅಂತ. ಗಿಫ್ಟ್ ತರ, ಇದು ಹಾ, ಕ್ವೀನ್ ತರ.